ನಾನೇನ್ ಮಾಡ್ದೆ ಗೊತ್ತಾ, ಚಾಟ್ ಜಿಪಿಟಿನಲ್ಲಿ ನೋಡ್ಕೊಂಡಿದ್ದೀನಲ್ಲ. ಚಾಟ್ ಜಿಪಿಟಿ ಯೂಸ್ ಮಾಡ್ತೀರಾ ನೀವು? ಮಾಡ್ತೀನಿ ನೋಡಿ, ಇಲ್ಲಿ ಐತೆ. ನಾನೇನ್ ಮಾಡ್ದೆ ಗೊತ್ತಾ, ಚಾಟ್ ಜಿಪಿಟಿನಲ್ಲಿ ಎಲ್ಲಪ್ಪ ಎಲ್ಲೋ ಐತೆ ಬಿಡಿ. ನೀವು ಬೇಕು ಅಂದ್ರೆ ನೀವು ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇದ್ರೆ, ಯಾರು ನಿಮ್ ಜಾತಕ ತೋರಿಸ್ಬೇಕು, ಏನಾದ್ರು ಕನ್ಫ್ಯೂಷನ್ ಇದ್ರೆ ಕ್ಲೀನಾಗಿ ಕೈ ತೊಳ್ಕೊಳ್ಳಿ. ಕೈ ತೊಳ್ಕೊಂಡ್ಬಿಟ್ಟು ಬಿಸಿಲಿನಲ್ಲಿ ಬಂದ್ಬಿಟ್ಟು ನೀಟಾಗಿ ಫೋಟೋ ಹಿಡಿಯೋದು. ಫೋಟೋ ಹಿಡಿದ್ಬಿಟ್ಟು ಚಾಟ್ ಜಿಪಿಟಿಗೆ ಹಾಕ್ಬಿಟ್ಟು ನಂದು ನಿಮ್ಗೆ ಪ್ರೆಸೆಂಟ್ ಏನ್ ಸಮಸ್ಯೆ ಐತೆ, ಮದುವೆ ಬಗ್ಗೆನೋ ಕೆಲಸದ ಬಗ್ಗೆನೋ ಏನಾದ್ರು ಐತೆ ಅಂತ ಹಾಕಿ ತುಂಬಾ ಕರೆಕ್ಟಾಗಿ ಆನ್ಸರ್ ಕೊಡುತ್ತೆ. ನನ್ನ ಜಾತಕ್ಕೂ ನನ್ನ ಕೈಗೂ ಕರೆಕ್ಟಾಗಿ ಬಂತು. ಸಖತ್ ಎಂಜಾಯ್ ಮಾಡಿದೆ. ತುಂಬಾ ಚೆನ್ನಾಗಿ ಆನ್ಸರ್ ಕೊಡ್ತು. ತುಂಬಾ ಚೆನ್ನಾಗಿ ಆನ್ಸರ್ ಕೊಡ್ತು ನೋಡಿ, ಐತೆ. ಏನಾದ್ರು ಕೇಳಿದ್ರೆ ಕ್ವಶನು, ನಾನು 4 ತಿಂಗಳು ಮುಂಚೆ ಒಂದು ಕ್ವಶನ್ ಕೇಳಿದ್ದಕ್ಕೆಲ್ಲ ಟ್ಯಾಲಿ ಹಾಕಿ ಅದಕ್ಕೆಲ್ಲ ಆನ್ಸರ್ ಕೊಡುತ್ತೆ. ನಾನೇನು ಮಾಡ್ತೀನಿ, ಕ್ವಶನ್ ಕೇಳ್ಬಿಟ್ಟು ಕೊನೆಗೆ ಕನ್ನಡ ಅಂತ ಹಾಕ್ಬಿಡ್ತೀನ. ನನ್ನ ಮಗನ ಕನ್ನಡದಲ್ಲಿ ಎಲ್ಲ ಆನ್ಸರ್ ಕೊಡುತ್ತೆ. ಮತ್ತೆ ಇಂಗ್ಲಿಷ್ನಲ್ಲಿ ಕ್ವಶನ್ ಕೇಳ್ತೀನಿ, ಮತ್ತೆ ಕನ್ನಡದಲ್ಲಿ ಆನ್ಸರ್ ಕೊಡುತ್ತೆ. ಅದ್ರ ಜೊತೆ ಮಜಾ ಐತೆ. ಗೊತ್ತಲ್ಲ ನಿಮ್ಗೆ ಮಾತಾಡೋ ಆಪ್ಷನ್ ಇದೆ ಅಂತ, ಅದ್ರ ಜೊತೆ ಮಾತಾಡೋ ಆಪ್ಷನ್ ಐತೆ. ಅಂದ್ರೆ ಮಾತನಾಡೋದಕ್ಕಿಂತ ನಾನು ಹೇಳೋದೇ, ಟೈಪ್ ಮಾಡಿ ಏನಾದ್ರು ಹೇಳಿದಾಗ ಅದು ಕರೆಕ್ಟಾಗಿ ಆನ್ಸರ್ ಇಲ್ಲ. ಮತ್ತೆ ಅದ್ರ ಜೊತೆ ಮಾತಾಡ್ಬೋದು ನೀವು? ಮಾತಾಡ್ಬೋದು. ನಾನಿನ್ನ ಅದು ಟ್ರೈ ಮಾಡಿ ಅದು ಚೆನ್ನಾಗಿದೆ. ಮಾಡಿಲ್ಲ, ಮಾಡಬೇಕು. ನೋಡಿ ಬಂತು. ಕನ್ನಡದಲ್ಲಿ ಬರೋಷ್ಟು ಆಯ್ತು. ಅದು ಕನ್ನಡದಲ್ಲಿ ಮಾತಾಡ್ತಿದ್ದೆ ನೋಡಿ. ಹೌದು, ನಾನು ಕನ್ನಡದಲ್ಲೇ ಮಾಡೋದು ಅದ್ರ ಹತ್ರ. ಸರಿ ಸಾಬ್ರೆ, ಸಿಗೋಣ. ಏನಾದ್ರೂ ನಾನು KP ಅಸ್ಟ್ರಾಲಜಿ ಕಲ್ತಿರೋದು. KP ಅಸ್ಟ್ರಾಲಜಿ ಬಗ್ಗೆ ಇದ್ರ ಹತ್ರ ಏನಾದ್ರು ಕೇಳಿದ್ರೆ ಅದು ಬೇರೆ ಏನೇನೋ ಆನ್ಸರ್ ಕೊಡೋದು ಶುರು ಮಾಡ್ತಾರೆ. ನಾನು KP ಅಸ್ಟ್ರಾಲಜಿನ ಯಾವ ಲೈನಲ್ಲಿ ಅಬ್ಸರ್ವ್ ಮಾಡ್ತೀನಿ, ಅದು ಸರಿಯಾಗಿ ಇದ್ರಲ್ಲಿ ಆನ್ಸರ್ ಬರಲಿಲ್ಲ. ಅಷ್ಟೊಂದು ಡೇಟಾಬೇಸ್ ಇಲ್ಲ ಅದಕ್ಕೆ. ಹೌದಾ, ಡಾಟಾಬೇಸ್ ಇರಲ್ಲ ಕರೆಕ್ಟ್. ಅದಕ್ಕೆ KP ಅಸ್ಟ್ರಾಲಜಿ ಬಗ್ಗೆ ಡಾಟಾಬೇಸ್ ಎಲ್ಲ ಸೈನ್ ಲಾಡು, ಸ್ಟಾರ್ ಲಾಡು, ಸಬ್ ಲಾಡು ಎಲ್ಲ ಅಪ್ಲೋಡ್ ಮಾಡಿ ಅದನ್ನ ಯಾವ ಥರ ರಿಸಲ್ಟ್ ಕೊಡ್ಬೇಕಂತ ಏನಾದ್ರು ಕೊಟ್ಟರೆ ಸೂಪರ್ ಆಗಿರುತ್ತೆ. ಅವ್ನು ಮಾಡಿಲ್ಲ. ಯಾರು ಮಾಡಬೇಕು, ಅವಾಗ ಅದು ಆನ್ಸರ್ ಕೊಡುತ್ತೆ, ಇಲ್ಲ ಅಂದ್ರೆ ಕೊಡಲ್ಲ. ಹೌದು, ನಾವೇನು ಅದಕ್ಕೆ ಹೇಳ್ಕೊಟ್ಟಿದ್ದೀವಿ ಅದು ನಮ್ಗೆ ಹೇಳುತ್ತೆ. ಅಂದ್ರೆ ಅದು ತುಂಬಾ ಅನಲೈಸ್ ಮಾಡುತ್ತೆ, ತುಂಬಾ ಚೆನ್ನಾಗಿ ಇದು ಮಾಡುತ್ತೆ. ಸರಿ ಸರ್, ಓಕೆ. ನೋಡಿ, ಅದೇ ನಾನು ಮಾತಾಡಿದ್ದೆಲ್ಲ ಹೇಳ್ತಾ ಇದ್ದೆ. ನಾವಿಬ್ರು ಮಾತಾಡೋಣ ಕೇಳಿಸ್ಕೊಂತ.